ನಮಸ್ಕಾರ ಸ್ನೇಹಿತರೆ, ಎವ್ರಿಥಿಂಗ್ ಈಸ್ ಈಸಿ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಸರ್ಕಾರಿ ಪುಸ್ತಕಗಳ ಒಂದು ವಿವರಣೆಯನ್ನು ಮಾಡ್ತಾ ಇದ್ದೀನಿ. ಇವತ್ತಿನಿಂದ ಈ ತರಗತಿಗಳು ಆರಂಭ ಆಗುತ್ತೆ. ಸ್ನೇಹಿತರೆ, ಏನು ಒಳ ಮೀಸಲಾತಿ ಅನ್ನೋ ಈ ಒಂದು ವಿಚಾರ ಇದೆ. ಇದಾದ ತಕ್ಷಣವೇ ಮಾನ್ಯ ಸಚಿವರು ತುಂಬ ಸಲ ಹೇಳಿದ್ದಾರೆ. ಶಿಕ್ಷಣ ಸಚಿವರು ಬೆಳಗ್ಗೆ ಮೀಸಲಾತಿ ಒಂದು ಪೂರ್ಣಗೊಂಡು ಅದರ ವರದಿ ಬಂದರೆ ಮಧ್ಯಾಹ್ನನೇ ಬಿಡ್ತೀನಿ ಅಥವಾ ಸಾಯಂಕಾಲನೇ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೀವು ಯಾರೂ ಏನು ಅಂತಂದರೆ ಓದೋದನ್ನು ಬಿಡಬೇಡ್ರಿ, ಅದು ಫಸ್ಟ್ ಇಂಪಾರ್ಟೆಂಟು. ಅವ್ರು ಬಿಟ್ಟ ತಕ್ಷಣ ನೀವು ರೆಡಿ ಇರಲಿಲ್ಲ ಅಂದರೆ ಯಾವುದೇ ಉಪಯೋಗ ಇಲ್ಲ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಯಾವುದೇ ತರಗತಿಗಳನ್ನು ತೆಗೆದುಕೊಂಡ್ರೆ ನೀವು ಬೇಸಿಕ್ಕಾಗಿ ಓದಬೇಕಾಗಿರೋದೇ 6ರಿಂದ 12ನೇ ತರಗತಿಯ ಪುಸ್ತಕಗಳು. ಇನ್ನು ಈ ಹಿಂದೆ ಏನು ಪುಸ್ತಕಗಳಿದೆ ಇದನ್ನಂತೂ ಆಲ್ರೆಡಿ ಎಲ್ಲರೂ ಓದಿರ್ತೀರ. ತುಂಬ ಸಲನೇ TETಗೋಸ್ಕರ ಓದಿರ್ತೀರ, GPSTRಗೋಸ್ಕರ ಓದಿರ್ತೀರ. ಆದರೆ ಸ್ನೇಹಿತರೆ, 2024 ನಂತರ ಬಂದಂಥ ಪುಸ್ತಕಗಳ ತುಂಬ ಬದಲಾವಣೆಗಳಿದೆ. ಹಾಗಾಗಿ ಆ ಬದಲಾವಣೆಗಳು ಏನು ಮತ್ತು ಹೊಸ ಪುಸ್ತಕದಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಹಿಂದಿನ ಪುಸ್ತಕದಲ್ಲಿ ಯಾವುದೆಲ್ಲ ಇರಲಿಲ್ಲ ಅನ್ನೋದ್ರ ಕುರಿತು ಹೇಳ್ತಾ ಹೋಗ್ತೀನಿ. ಹೊಸ ಪುಸ್ತಕಗಳ ಪರಿಷ್ಕರಣಗೊಂಡ ಪುಸ್ತಕಗಳ ವಿವರಣೆಯನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಈ ತರಗತಿಗಳನ್ನ ಮಾಡಲಿಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗುತ್ತೆ. ಹಾಗಾಗಿ ಯಾರಿಗೆಲ್ಲ ನನ್ನ ತರಗತಿಗಳು ಇಷ್ಟ ಆಗುತ್ತೋ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ನೆಕ್ಸ್ಟ್ ಕ್ಲಾಸ್ ಅಂತ ಕಮೆಂಟ್ ಮಾಡ್ತಾ ಹೋಗಿ, ನಾನು ನೆಕ್ಸ್ಟ್ ಕ್ಲಾಸ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಆರಂಭ ಮಾಡೋಣ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಪಾಶ್ಚಾತ್ಯ ರಿಲಿಜಿಯನ್ಗಳು ಅಂತ ಏನು ಟಾಪಿಕ್ ಇದೆಯಲ್ವಾ, ಸೊ ಈ ಹಿಂದಿನ ಒಂದು ತರಗತಿಯಲ್ಲಿ ಯಹೂದಿ ರಿಲಿಜಿಯನ್ ಅಂತ ಇರಲಿಲ್ಲ. ಡೈರೆಕ್ಟಾಗಿ ಏನು ಮಾಡಿದರು ಅಂದರೆ ಕ್ರೈಸ್ತ ಧರ್ಮದ ಕುರಿತೇ ಆರಂಭವನ್ನು ಮಾಡಿದರು. ಓಕೆನಾ. ಆದರೆ ಏನು ಪರಿಷ್ಕೃತಗೊಂಡಂತಹ ಪುಸ್ತಕ ಇದೆ, ಇದರಲ್ಲಿ ಪಾರ್ಸಿ ಮತ್ತು ಯಹೂದಿ ಈ ಎರಡು ರಿಲಿಜಿಯನ್ಗಳ ಬಗ್ಗೆ ಸೇರಿಸಲಾಗಿದೆ. ಹಾಗಾಗಿ ಇದು ಹೊಸ ಟಾಪಿಕ್ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋನ ನೀವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋದರೆ ಏನು ಅಂತ ಅರ್ಥ ಆಗುತ್ತೆ. ಸೊ ಮೊದಲನೇದಾಗಿ ನಾವು ಯಹೂದಿಯ ಒಂದು ರಿಲಿಜನ್ ಬಗ್ಗೆ ನೋಡ್ತಾ ಹೋಗ್ತೀವಿ. ಸೊ ಕ್ರೈಸ್ತ ಮತ್ತು ಮುಸಲ್ಮಾನ್ ಹೆಸರುಗಳ ಜೊತೆಗೆ ರಿಲಿಜಿಯನ್ ಎಂಬ ಪದ ಕೂಡ ಸೇರ್ಪಡೆಯಾಗುವುದನ್ನು ನಾವು ಗಮನಿಸಬಹುದು. ರಿಲಿಜಿಯನ್ ಅಂತಂದರೆ ಕ್ರೈಸ್ತ ಮತ್ತು ಇಸ್ಲಾಂ ಅಂತಕ್ಕಂತಹ ಒಂದು ಅದ್ರ ಜೊತೆಗೇನೆ ಹೆಸರು ಸೇರ್ಪಡೆ ಆಗಿರ್ತಕ್ಕಂಥದ್ದು. ಇನ್ನು ರಿಲಿಜಿಯನ್ ಅನ್ನೋ ಪದದ ಅರ್ಥವನ್ನು ಕೇಳೋದೇ ಆದರೆ ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಕೇಳಬಹುದು. ರಿಲಿಜಿಯನ್ ಅನ್ನೋ ಪದದ ಅರ್ಥ, ರಿಲಿಜಿಯನ್ ಎಂದರೆ ಒಂದಿಷ್ಟು ನಿಯಮಗಳಿಗೆ ಒಳಪಟ್ಟ ಒಂದು ವ್ಯವಸ್ಥೆ. ಓಕೆನಾ. ರಿಲಿಜಿಯನ್ ಅಂದರೆ ಒಂದಿಷ್ಟು ನಿಯಮಗಳಿಗೆ ಒಳಪಟ್ಟ ಒಂದು ವ್ಯವಸ್ಥೆಯನ್ನು ನಾವು ರಿಲಿಜಿಯನ್ ಎಂದು ಕರಿತೀವಿ. ಹಾಗಾದರೆ ಏನು ನಿಯಮಗಳಿರ್ಬೋದು ಅವೆಲ್ಲ ಅಂತ ನೋಡೋದೇ ಆದರೆ, ಒಂದು ಏಕದೇವತಾ ಒಂದು ನಂಬಿಕೆ ಇಟ್ಟುಕೊಂಡಿರುವುದು, ಒಂದೇ ದೇವರಲ್ಲಿ ದೇವರನ್ನು ಸಂದೇಶಗಳನ್ನು ದೇವದೂತನೊಬ್ಬ ಅಥವಾ ಪ್ರವಾದಿಯೊಬ್ಬ ಹೇಳ್ತಾನೆ, ಆತನ ವಿಚಾರದಲ್ಲಿ ಉಳಿದ ಜನರು ಆ ಧರ್ಮಕ್ಕೆ ಸಂಬಂಧಪಟ್ಟವರು ನಂಬಿಕೆ ಇಟ್ಟಿರಬೇಕು ಅಂತಕ್ಕಂಥದ್ದು. ಅದೇ ರೀತಿ ಅವರು ಹೇಳಿದಂತಹ ಒಂದು ವಿಚಾರಗಳನ್ನು ಒಂದು ಪವಿತ್ರ ಗ್ರಂಥದಲ್ಲಿ ಬರೆದಿಡಬೇಕು. ಇದನ್ನು ನಾವು ರಿಲಿಜಿಯನ್ ಅಂತ ಕರಿತೀವಿ. ಅದ್ರ ಜೊತೆಗೆ ಇಡೀ ಸಮುದಾಯ ಪ್ರವಾದಿಯಿಂದ ಹೇಳಲ್ಪಟ್ಟ ನಿರ್ದಿಷ್ಟ ವಿಧಿ ಮತ್ತು ನಿಯಮಗಳನ್ನು ಪಾಲಿಸ್ತಾ ಇರಬೇಕು. ಸಾಮೂಹಿಕವಾಗಿ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು. ಇಂಥವುಗಳನ್ನು ನೀತಿ ನಿಯಮಗಳನ್ನು ಒಳಪಟ್ಟ ಒಂದು ನಿಯಮಗಳಿಗೆ ನಾವೇನಂತ ಕರಿತೀವಿ ಸ್ನೇಹಿತರೆ ಅಂತ ಅಂದರೆ ರಿಲಿಜಿಯನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಈ ಕ್ರೈಸ್ತ ಮತವನ್ನು ತೊಗೊಂಡ್ರೆ ಎಲ್ಲ ಪ್ರವಾದಿಗಳಿದ್ದಾರೆ, ಅಲ್ಲೊಂದು ನೀತಿ ನಿಯಮಗಳಿದೆ, ಯೇಸುವನ್ನೇ ದೇವರಂತ ಪೂಜಿಸ್ತಾರೆ, ಹೌದಲ್ವಾ. ಅವ್ರದ್ದೊಂದು ಬೈಬಲ್ ಅಂತಕ್ಕಂಥ ಒಂದು ಗ್ರಂಥ ಇದೆ. ಸೊ ಈ ಎಲ್ಲ ನೀತಿ ನಿಯಮಗಳಿಗೆ ಒಳಪಟ್ಟದನ್ನು ನಾವು ರಿಲಿಜಿಯನ್ ಅಂತ ಕರಿತೀವಿ. ಹಾಗಾದರೆ ಈ ರಿಲಿಜಿಯನ್ ಅಥವಾ ಈ ರಿಲಿಜಿಯನಲ್ಲಿ ಬರ್ತಕ್ಕಂತಹ ಅನುಯಾಯಿಗಳನ್ನು ನಾವು ಜೂಸ್ ಎಂದು ಕರಿತೀವಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಜೂಸ್ ಅಥವಾ ಯಹೂದ್ಯರು ಅಂತ ಕರಿತೀವಿ. ಸರಿನಾ. ರಿಲಿಜಿಯನ್ನ ಅನುಯಾಯಿಗಳಿಗೆ, ಯಾವುದೇ ಒಂದು ರಿಲಿಜಿಯನ್ನ ಅನುಯಾಯಿಗಳನ್ನು ನಾವು ಜೂಸ್ ಅಥವಾ ಯಹೂದಿಗಳೆಂದು ಕರಿತೀವಿ. ಯಹೂದಿಯರ ಒಂದು ಆದಿ ಭಾಷೆ ಏನಾಗಿತ್ತು ಅಂದರೆ ಹಿಬ್ರು ಭಾಷೆ ಆಗಿತ್ತು. ಆದ್ದರಿಂದಲೇ ಹಿಬ್ರು ಭಾಷೆಯಲ್ಲಿ ಬೈಬಲನ್ನು ರಚನೆ ಮಾಡಲಾಗಿದೆ. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಹಿಬ್ರು ಭಾಷೆಯಲ್ಲಿ ನಾವು ಬೈಬಲನ್ನು ನೋಡ್ತೀವಿ. ಸರಿನಾ. ಸೊ ಇವರು ದೇವರನ್ನು ಯಾವೇ, ಅಬ್ರಹಾಂ ಅಥವಾ ಏಬ್ರಹಾಂ ಅಂತ ಕರೀತಾರೆ. ಇವರ ಮೂಲ ಪ್ರವಾದಿ ಯಾರು ಅಂದರೆ ಮೋಸಸ್.
ಸರಿನಾ? ಯಹೂದಿಗಳ ಮೂಲ ಪ್ರವಾದಿ ಯಾರು ಅಂತ ಅಂದರೆ ಮೋಸಸ್ ಅಂತ ಹೇಳ್ಬೋದು. ಸೊ ಪೆನ್ ತುಂಬಾ ದೊಡ್ಡದಾಗಿದೆ, ಅದನ್ನು ಸ್ವಲ್ಪ ಸೈಜಲ್ಲಿ ಕಡಿಮೆ ಮಾಡ್ಕೊಳ್ಳೋಣ ಸ್ನೇಹಿತರೆ. ಓಕೆ, ಈ ಏನು ಹಳೆ ಪುಸ್ತಕಗಳೇ ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಕೆಲವೊಬ್ಬರೆಲ್ಲ ಕೆಲಸಕ್ಕೆ ಹೋಗೋದ್ರಿಂದ ಈ ಹೊಸ ಪುಸ್ತಕಗಳನ್ನು ಓದೋ ಒಂದು ವಿಚಾರ ಆಗಲಿ ಅಥವಾ ಸಮಯ ಆಗಲಿ ಅವರಿಗೆ ಸಿಗೋದಿಲ್ಲ. ಆಮೇಲೆ ಸೇಮ್ ಇರ್ಬೋದು, ಮೇಲೆ ಪಾರ್ಟ್ 1 ಪಾರ್ಟ್ 2 ಮಾಡಿರ್ಬೋದಷ್ಟೇ, ಅದಕ್ಕಿಂತ ಹೆಚ್ಚೇನಾಗಿಲ್ಲ ನೀವೆಲ್ಲ ಅಂದ್ಕೊಂಡಿರ್ತೀರ. ಬಟ್ ನೀವು ಸಂಪೂರ್ಣವಾಗಿ ಪುಸ್ತಕಗಳನ್ನು ನೋಡಿದಾಗೆ ಗೊತ್ತಾಗೋದು ತುಂಬ ಬದಲಾವಣೆಗಳಿದೆ ಅಂತ. ಸರಿನಾ? ಮೋಸಸ್ಸು ಯಹೂದಿಗಳ ಒಬ್ಬ ಮೂಲ ಏನು ಪ್ರವಾದಿಯಾಗಿದ್ದರು. ಸೊ ಯಹೂದ್ಯರ ಒಂದು ಇತಿಹಾಸವನ್ನು ನೋಡಬೇಕಾದ್ರೆ ಸುಮಾರು 3000 ವರ್ಷಗಳ ಹಿಂದೆ ಇಸ್ರೇಲ್ನಲ್ಲಿ 10-12 ಬುಡಕಟ್ಟು ಜನಾಂಗಗಳು ವಾಸ ಮಾಡೋದ್ರಿಂದ ಇವರಲ್ಲಿ ಏನಾಗ್ತಿತ್ತು ಅಂದರೆ ಜಗಳಗಳಾಗ್ತಿತ್ತು. ಅವರಲ್ಲೇ ಕೆಲವೊಂದು ಜಗಳಗಳಾಗ್ತಿತ್ತು ಮತ್ತು ಅವರಲ್ಲದೆ ಅಲ್ಲದೇ ಹೊರ ಶತ್ರುಗಳಿಂದ ಕೂಡ ಇವರಿಗೆ ಜಗಳ ಆಗ್ತಿತ್ತು. ಇಂತಹ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ತರುವುದು ರಿಲಿಜಿಯನ್ನ ಒಂದು ಜವಾಬ್ದಾರಿಯಾಗಿತ್ತು ಅಲ್ವಾ? ಒಂದು ಧರ್ಮ ಅಂದರೆ ಏನು? ಒಂದು ಸಮಾಜದಲ್ಲಿ ಒಂದು ಧರ್ಮದ ಮೂಲಕ ಶಾಂತಿ ನೆಮ್ಮದಿಯನ್ನು ಕಾಪಾಡುವುದು. ಹಾಗಾಗಿ ಒಂದು ಧರ್ಮದ ಅವಶ್ಯಕತೆ ಈ ಒಂದು ಯಾರಿಗೆ? ಇಸ್ರೇಲ್ ಜನರಿಗೆ ಬೇಕಾಗಿತ್ತು. ಆವಾಗ ಡೇವಿಡ್ ಎಂಬಾತನು ಯಹೂದಿಗಳ ಆದಿದೊರೆ ಎಂದು ಭಾವಿಸುತ್ತಾರೆ. ನೋಡಿ, ಯಾರು ಒಂದು ಈ ಯಹೂದಿಗಳ ದೊರೆ ಅಂತ ಅಂದರೆ ಡೇವಿಡ್ ಅಂತಕ್ಕಂಥವರು ಯಹೂದಿಗಳ ದೊರೆ. ಹಾಗಾದರೆ ಈ ಡೇವಿಡ್ ಅನ್ನೋರು ಯಾವ ರೀತಿ ದೊರೆ ಅಂತ ಅಂದರೆ ಶಕ್ತಿ ಮತ್ತು ಅಪಾರ ಒಂದು ಎತ್ತರದಲ್ಲಿ ಆಕಾರದಲ್ಲಿ ದೊಡ್ಡದಾದಂತಹ ಗೋಲಯತ್ ಎಂಬಾತನನ್ನು ಈ ಡೇವಿಡ್ ಸೋಲಿಸ್ತಾರೆ. ಸರಿನಾ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಡೇವಿಡ್ ಅನ್ನುವರು ಯಹೂದಿಗಳ ಮೂಲ ದೊರೆಯಾಗಿರ್ತಾರೆ. ಆ ದೊರೆ ಅಂತ ಇವರು ಯಾಕೆ ಆಚರಣೆಗೆ ತೊಗೊಂಡು ಬರ್ತಾರೆ ಅಥವಾ ಯಾಕೆ ನಂಬುತ್ತಾರೆ ಅಂತಂದರೆ ಗೋಲಯಾತ್ ಅನ್ನೋ ವ್ಯಕ್ತಿಯನ್ನು ಈತ ಡೇವಿಡ್ ಸೋಲಿಸಿರ್ತಾನೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿದೆ. ಕೆಲವೊಂದು ಇವೆಲ್ಲ ಹಳೆ ಪುಸ್ತಕಗಳಲ್ಲಿ ಇಲ್ಲ. ಓಕೆನಾ? ಹಾಗಾಗಿ ನಾನು ನಿಮ್ಗೆ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಡೇವಿಡ್ ಎಂಬ ಆತವನ್ನು ಯಹೂದಿಗಳ ಮೂಲ ದೊರೆಯಾಗಿರ್ತಾನೆ. ಈತ ಗೋಲಿಯಾತ್ ಎಂಬ ವ್ಯಕ್ತಿಯನ್ನು ಸೋಲಿಸಿದ್ದರಿಂದ ಯಹೂದಿಗಳು ಇವನನ್ನು ಅರಸನಾಗಿ ಸ್ವೀಕಾರ ಮಾಡ್ತಾರೆ. ಆಮೇಲೆ ಈ ಡೇವಿಡ್ನ ಮಗನಾದಂತಹ ಸುಲೇಮಾನ್ ಈತ ಪ್ರಸಿದ್ಧ ದೊರೆಯಾಗ್ತಾನೆ ಯಹೂದಿಗಳದು. ಈತ ಮುಂದೆ ಒಂದು ದೊಡ್ಡ ದೇವಾಲಯನ ಕಟ್ಟಿಸ್ತಾನೆ. ಸರಿನಾ? ಇನ್ನು ಕ್ರಿಸ್ತಶಕ ಪೂರ್ವ 931ರಲ್ಲಿ ಈ ಸುಲೇಮಾನ್ ತೀರಿಕೊಂಡಾಗ ಒಟ್ಟಾಗಿದ್ದ ಯಹೂದಿಗಳೇನಾಗ್ತಾರೆ? ಡಿವೈಡ್ ಆಗ್ತಾರೆ. 2 ಪ್ರಾಂತ್ಯಗಳಾಗಿ ಡಿವೈಡ್ ಆಗ್ತಾರೆ. ಅದರಲ್ಲಿ ಒಬ್ಬರು ಇಸ್ರೇಲ್ ಮತ್ತು ಇನ್ನೊಬ್ಬರು ಜೂಡಾ ಅಂತಕ್ಕಂತಹ ಪಂಗಡಗಳಾಗಿ ವಿಂಗಡಣೆ ಆಗ್ತಾರೆ. ಇದರಲ್ಲಿ ಇಸ್ರೇಲ್ ಏನು ಮಾಡ್ತಾರೆ? ಮುಂದಿನ ದಿನಗಳಲ್ಲಿ ಈಜಿಪ್ತನವರು ಇವ್ರ ಮೇಲೆ ಆಕ್ರಮಣ ಮಾಡ್ತಾರೆ. ಅದೇ ರೀತಿ ಸಾಮಾನ್ಯ ಶಕ ಪೂರ್ವ 322ರಲ್ಲಿ ಅಸೇರ್ನಿಯನರು ಬರ್ತಾರೆ ಸ್ನೇಹಿತರೆ. ನೀವು ವರ್ಲ್ಡ್ ಹಿಸ್ಟ್ರಿ ಓದುವಾಗೆ ಇವ್ರ ಬಗ್ಗೆ ನಾವು ಓದ್ತೀವಿ. ಅಸೇರಿಯನ್ನರು ಅಂತ ಬರ್ತಾರೆ. ಇವ್ರು ಏನು ಮಾಡ್ತಾರೆ? ದಾಳಿ ಮಾಡ್ತಾರೆ. ಇದಾದಮೇಲೆ ಈ ಇಸ್ರೇಲ್ನ ಜನ ಏನು ಮಾಡ್ತಾರೆ? ಓಡಿ ಹೋಗ್ತಾರೆ. ಎಲ್ಲಿಗೆ ಓಡೋಗ್ತಾರೆ ಅಂತಂದರೆ ಇಸ್ರೇಲ್ನಲ್ಲಿ ಉಳಿದುಕೊಂಡಂಥ ಯಹೂದ್ಯರು ಜೂಡಾ ರಾಜ್ಯಕ್ಕೆ ಓಡಿ ಹೋಗ್ತಾರೆ. ಸೊ ಅಲ್ಲಿನ ಜೆರೂಸಲೇಮ್ನಲ್ಲಿ ಇವರು ಬಿಡಾರವನ್ನು ತಮ್ಮ ಗೂಡುಗಳನ್ನು ಕಟ್ಕೋತಾರೆ. ಅನಂತರ ಸಾಮಾನ್ಯ ಶಕೆ ಪೂರ್ವ 586ರಲ್ಲಿ ಬೆಬಿಲಿನರು ದಾಳಿ ಮಾಡ್ತಾರೆ. ಹೌದಾ? ಈ ಬೆಬಿಲಿನರು ಇಸ್ರೇಲ್ನಲ್ಲಿ ತೀವ್ರ ಸಂಕಷ್ಟ ಅನುಭವಿಸಬೇಕಾಗುತ್ತೆ. ಸುಲೇಮಾನ್ ಕಟ್ಟಿದ್ದಂಥ ಒಂದು ದೇವಾಲಯನೂ ಕೂಡ ಇವರು ಹಾಳು ಮಾಡ್ತಾರೆ. ಹೀಗಾಗಿ ಸಾಮಾನ್ಯ ಶಕ ಪೂರ್ವ 539ರಲ್ಲಿ ಇಸ್ರೇಲಿನ ಮೇಲೆ ಪರ್ಷಿಯಾದ ಅಕೆಮಿಡಿನ್ ವಂಶದ ಯಾರು? ಸೈರಸ್ ಎಂಬುವನು ಮತ್ತೆ ದಾಳಿ ಮಾಡ್ತಾನೆ. ಈತ ಗೆದ್ದ ನಂತರ ಪ್ರಜಾವಾತ್ಸಲ್ಯ ತುಂಬ ಅತ್ಯಂತ ಒಳ್ಳೆಯ ವ್ಯಕ್ತಿ ಆಗಿರ್ತಾನೆ ಸೈರಸ್. ಈ ಸೈರಸ್ ಏನು ಮಾಡ್ತಾನೆ? ಏನು ಸುಲೈಮಾನ್ ಕಟ್ಟಿಸಿದಂಥ ದೇವಾಲಯವನ್ನು ಮತ್ತೆ ಕಟ್ಟಿಸ್ತಾನೆ. ಮತ್ತು ಈ ಗ್ರಂಥಗಳಾದ ಟೋರಾಗಳನ್ನು ಸಮಯದಲ್ಲಿ ಪರಿಪಡ್ತವೆ. ಒಂದು ಶಾಂತಿಯುತವಾದ ಒಂದು ವಾತಾವರಣ ಉಂಟಾಗುತ್ತೆ ಇಸ್ರೇಲ್ನಲ್ಲಿ. ಜನರು ಎಲ್ಲರೂ ನೆಮ್ಮದಿಯಿಂದ ಬದುಕಲು ಆರಂಭ ಮಾಡ್ತಾರೆ. ಯಹೂದ್ಯರು ಏನು ಸುಲೈಮಾನ್ ಕಟ್ಟಿದಂತಹ ಒಂದು ದೇವಸ್ಥಾನವನ್ನು ಮರಳಿ ಕಟ್ಟಿಸ್ತಾರೆ. ಯಹೂದ್ಯರ ರಿಲಿಜಿಯರ ಗ್ರಂಥಗಳಾದಂಥ ಟೆರ್ರಾಗಳು ಬರೆಯಲ್ಪಡುತ್ತವೆ. ಸೊ ಇಷ್ಟೊಂದು ಬೆಳವಣಿಗೆ ಆಗುತ್ತೆ ಸೈರಸ್ನ ಒಂದು ಯುಗದಲ್ಲಿ. ಅದಾದಮೇಲೆ ಯಹೂದ್ಯರ ಮೇಲೆ ಮತ್ತೆ ಆಕ್ರಮಣ ಆಗುತ್ತೆ. ನೋಡಿ, ಮುಂದೆ ಸಾಮಾನ್ಯ ಶಕ 334ರಲ್ಲಿ ಮೆಸೆಡನ್ನ ಚಕ್ರವರ್ತಿಯಾದಂಥ ಅಲೆಕ್ಸಾಂಡರ್
ಬ್ಯಾಬಿಲೋನಿಯನ್ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಿ ಸೋಲಿಸ್ತಾನೆ. ಆದ್ದರಿಂದ ಯಹೂದ್ಯರು ಸಂಕಷ್ಟಕ್ಕೆ ಗುರಿಯಾಗಿ ಇಸ್ರೇಲ್ ಜೂಡಾ ಪ್ರಾಂತ್ಯಗಳ ಮುಂದಿನ ಶತಮಾನಗಳ ಕಾಲ ಒಂದಲ್ಲ ಒಂದು ಆಕ್ರಮಣಕ್ಕೆ ತುತ್ತಾಗ್ತಾನೆ ಇರ್ತಾರೆ. ಹೀಗಾಗಿ ಈ ಯಹೂದಿಗಳು ಮಧ್ಯ ಪ್ರಾಂತ್ಯವಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆ ವಲಸೆ ಹೋಗ್ತಾರೆ ಸ್ನೇಹಿತರೆ. ಯುರೋಪ್ ಆಗಿರ್ಬೋದು, ಏಷ್ಯಾ, ಆಫ್ರಿಕಾ ಸುತ್ತಮುತ್ತಲಿನ ಖಂಡಗಳಲ್ಲಿ ಏನೇನು ಮಾಡ್ತಾರೆ, 198ರ ಸುಮಾರಿಗೆ ಯಹೂದರೆಲ್ಲರ ಬಣಗಳು ಏನಾಗ್ತವೆ, ಕಾಣಿಸಿಕೊಳ್ತವೆ. ಬೇರೆ ಬೇರೆ ಕಡೆ ಇವರ ಒಂದು ಏನಾಗುತ್ತೆ ಅಂದರೆ ಬಣಗಳು ಹೋಗ್ತವೆ. ಮುಂದೆ ಕ್ರಿಶ್ಚಾನಿಟಿ ಎಂಬ ಹೊಸ ರಿಲಿಜಿಯನ್ ದಾರಿ ಮಾಡಿಕೊಡುತ್ತೆ. ಕ್ರಿಶ್ಚಾನಿಟಿಯನ್ನು ಬೋಧಿಸಿದ ಯೇಸು ಕ್ರಿಸ್ತರು ಮೂಲತಃ ಯಹೂದಿ ಜನಾಂಗದಿಂದಲೇ ಬಂದವರು. ಸ್ನೇಹಿತರೆ, ನೀವು ಇಲ್ಲಿ ನೋಡಿದ್ವಿ, ವೆರಿ ಇಂಪಾರ್ಟೆಂಟಾಗಿ ಯಹೂದಿಗಳ ಬಗ್ಗೆ ನೋಡಿದ್ವಿ. ಯಹೂದಿಗಳನ್ನು ನಾವು ರಿಲಿಜಿಯನ್ ಎಲ್ಲ ನೋಡ್ತೀವಿ. ರಿಲಿಜಿಯನ್ ಅಂತಕ್ಕಂಥದ್ದು ಏನು, ಒಂದು ನಿಯಮಗಳಿಗೆ ಒಳಪಟ್ಟಂಥ ಒಂದು ವ್ಯವಸ್ಥೆಯನ್ನು ನಾವು ಏನಂತ ಕರಿತೀವಿ, ರಿಲಿಜಿಯನ್ ಅಂತ ಕರಿತೀವಿ. ಈ ರಿಲಿಜಿಯನ್ನ ಮೂಲ ಪುರುಷ ಅಥವಾ ಮೂಲ ಪ್ರವಾದಿ ಯಾರು ಅಂದರೆ ಮೆಸಸ್ ಅಂತ ನೋಡ್ತೀವಿ. ಇವರ ಮೇಲೆ ಆಕ್ರಮಣಗಳಾಗುತ್ತೆ. ಡೇವಿಡ್ ಅನ್ನೋರು ಇವರ ಮೂಲ ದೊರೆಯಾಗಿರ್ತಾನೆ. ಈತನ ಮಗ ಯಾರು ಸುಲೇಮಾನ್ ತುಂಬ ಪ್ರಸಿದ್ಧವಾಗಿರ್ತಾನೆ. ಈತ ದೇವಾಲಯವನ್ನು ಕಟ್ತಾನೆ. ಈತನ ದೇವಾಲಯವನ್ನು ಮುಂದೆ ಬೆಬಲಿನವರು ಏನು ಮಾಡ್ತಾರೆ, ಅದನ್ನು ಏನು ಮಾಡ್ತಾರೆ, ಕೆಡುತ್ತಾರೆ. ಸೊ ಅದಾದಮೇಲೆ ಯಾರು, ಸೈರಸ್ ಅನ್ನೋ ರಾಜ ಬರ್ತಾನೆ. ಈತ ಒಬ್ಬ ಉತ್ತಮ ರಾಜ ಆಗಿದ್ದು ಶಾಂತಿಯುತವಾಗಿ ರಾಜ್ಯವನ್ನು ಆಳ್ತಾನೆ. ಆ ಸಮಯದಲ್ಲಿ ಮತ್ತೆ ಸುಲೈಮಾನ್ನ ಒಂದು ದೇವಸ್ಥಾನವನ್ನು ಕಟ್ಟಲಾಗುತ್ತೆ. ಸೊ ಇಷ್ಟೆಲ್ಲ ಬೆಳವಣಿಗೆಯನ್ನು ನಾವು ನೋಡ್ತೀವಿ. ಅದಾದಮೇಲೂ ಕೂಡ ಮುಂದೆ ಅಲೆಕ್ಸಾಂಡರ್ ಬರ್ತಾನೆ, ಬೆಬ್ಲಿನವ್ರು ಸೋಲ್ತಾರೆ. ಮತ್ತು ಏನಾಗುತ್ತೆ ಅಂದರೆ ಸಂಕಷ್ಟಕ್ಕೆ ಒಳಗಾಗ್ತಾರೆ ಆಕ್ರಮಣದಿಂದ. ಹೀಗಾಗಿ ಈ ಯಹೂದಿಗಳು ಏನಾಗ್ತಾರೆ, ಅವರಿಗೆ ಒಂದು ಹೊಸ ಒಂದು ಧರ್ಮ ಬೇಕಾಗುತ್ತೆ, ಶಾಂತಿಯುತವಾದದ್ದು. ಆವಾಗ ಕ್ರಿಶ್ಚಿಯಾನಿಟಿ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ನೋಡಿ, ಇಸ್ರೇಲ್ನ ಉದಯ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಹಿಂದಿನ ಪುಸ್ತಕದಲ್ಲಿ ಇರಲಿಲ್ಲ. ಯಹೂದ್ಯರು ನಾಗರಿಕತೆ ಎಂಬ ಸದಾ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಒಂದು ಜನಾಂಗವು ಮಾಡುತ್ತಾ ಬಂದ ಹೋರಾಟದ ಕಥೆಯಾಗಿದೆ. ಯಹೂದ್ಯರು ಅಂತಕ್ಕಂಥದ್ದು ತಮ್ಮನ್ನು ತಾವು ಉಳಿಸ್ಕೊಳ್ಬೇಕಂತ ಹೋರಾಟ ಮಾಡ್ತಾನೆ ಬಂದಂತಹ ಒಂದು ಏನಾಗಿದೆ, ಹೋರಾಟದ ಕಥೆಯಾಗಿದೆ. ಇನ್ನು 2ನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನಿಯ ಸರ್ವಾಧಿಕಾರಿ, ನಮ್ಮೆಲ್ಲರಿಗೂ ಗೊತ್ತು, ಹಿಟ್ಲರ್. ಈತ ಸುಮಾರು 60 ಲಕ್ಷ, ನೋಡಿ 60 ಲಕ್ಷ ಯಹೂದಿಗಳನ್ನು ಕೊಲ್ತಾನೆ ಸ್ನೇಹಿತರೆ. ಎರಡನೇ ಮಹಾಯುದ್ಧದ ಬಳಿಕ ವಿಶ್ವಸಂಸ್ಥೆಯ ನೆರವಿನೊಂದಿಗೆ ಯಹೂದ್ಯರಿಗೆಂದಲೇ ಇಸ್ರೇಲ್ ಎಂಬಂತಹ ಒಂದು ರಾಷ್ಟ್ರವನ್ನು ನಿರ್ಮಿಸಿಕೊಡಲಾಗುತ್ತೆ. ಒಂದು ವಿಶ್ವಸಂಸ್ಥೆ ಈ ಕೆಲಸವನ್ನು ಮಾಡುತ್ತೆ. ಯಹೂದ್ಯರಿಗೆ 3000 ವರ್ಷಗಳ ನಂತರ ಒಂದು ಮಾತೃಭೂಮಿ ಅಂತಕ್ಕಂಥದ್ದು ಸಿಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇಸ್ರೇಲ್ ಅಂತಹ ಒಂದು ಯಾವಾಗ ಉದಯ ಆಯಿತು ಅಂತ ಅಂದರೆ ಹಿಟ್ಲರ್ 60 ಲಕ್ಷ ಜನ ಯಹೂದಿಗಳನ್ನು ಏನು ಮಾಡ್ತಾನೆ, ಕೊಲ್ತಾನೆ. ಇದರಿಂದ ಭಯಭೀತರಾದಂತಹ ಯಹೂದಿಗಳು ವಿಶ್ವಸಂಸ್ಥೆಯ ನೆರವಿನಿಂದ ಇಸ್ರೇಲ್ ಅಂತಕ್ಕಂತಹ ಒಂದು ರಾಷ್ಟ್ರವನ್ನು ಉದಯ ಆಗುತ್ತೆ. ಇದು 3000 ವರ್ಷಗಳ ನಂತರ ಒಂದು ಏನಾಗುತ್ತೆ, ದೇಶ ಅವರಿಗೆ ಸಿಗುತ್ತೆ ಅಂತಕ್ಕಂಥದ್ದು. ಇನ್ನು ಹಿಬ್ರೂ ಬೈಬಲ್ ಯಹೂದಿಗಳ ಮೂಲ ಪವಿತ್ರ ಗ್ರಂಥ. ನಿಮಗೆ ಈಗಾಗಲೇ ಗೊತ್ತಿರ್ತಕ್ಕಂಥದ್ದು ಓಲ್ಡ್ ಸ್ಟೇಟ್ಮೆಂಟ್ ಎಂದು ಕರೆಯುತ್ತಾರೆ. ಇದರಲ್ಲಿ 3 ಭಾಗಗಳಿವೆ ಸ್ನೇಹಿತರೆ. ನಮಗೆ ಈಗ ಆಲ್ರೆಡಿ ಗೊತ್ತು, 2 ಸ್ಟೇಟ್ಮೆಂಟ್ಗಳು ಬರುತ್ತೆ, ಓಲ್ಡ್ ಒಂದು, ನ್ಯೂ ಒಂದು. ಓಲ್ಡಲ್ಲಿ ನಾವು ಏನು 3 ವಿಭಾಗಗಳನ್ನು ನೋಡ್ತೀವಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಕಾನೂನು, ಬರಹಗಳು, ಪ್ರವಾದಿ ಮೋಸಸ್ನ ಬರಹಗಳು, ಯಹೂದಿಗಳ ಪವಿತ್ರ ಗ್ರಂಥಗಳನ್ನು ನಾವು ನೋಡ್ಬೋದು ಅಂತ ನೋಡ್ತೀವಿ. ಆದರೆ ಏನು ನ್ಯೂ ಸ್ಟೇಟ್ಮೆಂಟ್ ಅಂತ ಬರುತ್ತೆ, ಅದರಲ್ಲಿ ನಾವು ಯೇಸು ಕ್ರಿಸ್ತನ ಜೀವನ ಒಂದು ನೋಡ್ತೀವಿ. ಸರಿನಾ? ಇನ್ನು ಯಹೂದ್ಯರ ಕಟ್ಟಳೆಗಳನ್ನು ನೋಡೋದೇ ಆದರೆ, ಸೊ ಇದು ಕೂಡ ಹಳೆ ಪುಸ್ತಕದಲ್ಲಿ ಇರಲಿಲ್ಲ. ಸೊ ಬೇರೆ ದೇವರಿಲ್ಲ, ಮೂರ್ತಿ ಪೂಜೆ ಸಲ್ಲದು, ದೇವರ ಹೆಸರಿಗೆ ಕಳಂಕ ಬೇಡ, ಸಬ್ಬತ್ ದಿವನವನ್ನು ಪವಿತ್ರವೆಂದು ಕಾಣುವುದು. ನೋಡಿ, ಇದೊಂದು ಸಬ್ಬತ್ ದಿವನ ಅಂತಕ್ಕಂಥದ್ದು ಹೊಸ ಟಾಪಿಕ್ ಆಗಿದೆ. ಸೊ ವಸ್ತುಗಳ ಕಲಬೆರಕೆ ಮಾಡಬಾರದು, ಕಳ್ಳತನ ಮಾಡಬಾರದು, ಕೊಲೆ ಮಾಡಬಾರದು, ಸುಳ್ಳು ಹೇಳಬಾರದು ಮತ್ತು ಇತರರ ಬಗ್ಗೆ ಅಸೂಯೆ ಪಡಬಾರದು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಒಂದು ತರಗತಿಯಲ್ಲಿ ಪಾರ್ಸಿ ರಿಲಿಜಿಯನ್ ಬಗ್ಗೆ ನೋಡೋಣ. ಯಾಕಂದರೆ ಒಂದೇ ವಿಡಿಯೋ ಅಲ್ಲಿ ಎಲ್ಲ ಆದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಇದು ಹೊಸ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಯಹೂದ್ಯರ ಒಂದು ರಿಲಿಜಿಯನ್ ಅಂತಕ್ಕಂತಹ ಯಹೂದಿ ರಿಲಿಜನ್ ಬಗ್ಗೆ. ನೆಕ್ಸ್ಟ್ ನಾನು ಪಾರ್ಸಿ ವಿಡಿಯೋ ಬಗ್ಗೆ ಮಾಡ್ತೀನಿ ಫ್ರೆಂಡ್ಸ್. ಇದೇನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನಿಮಗೆ ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ನ್ಯೂ ಬುಕ್ ಏನಿದೆ ತುಂಬಾ ಇಂಪಾರ್ಟೆಂಟು. ಸುಮಾರು ಜನ
ಆ ತರಗತಿಗಳನ್ನು ಅಥವಾ ಹೊಸ ಪುಸ್ತಕಗಳನ್ನು ತರಿಸಿ ಓದೋದು ಕೂಡ ಆಗೋದಿಲ್ಲ. ಹೀಗಾಗಿ ಸ್ನೇಹಿತರೆ, ಹೊಸ ಪುಸ್ತಕಗಳನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.